ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿ ಬಂದಂತಹ HD ದೇವೇಗೌಡರಿಗೆ ಈ ರಾಜ್ಯಸಭಾ ಸದಸ್ಯ ಸ್ಥಾನ ಯಾವ ರೀತಿಯಲ್ಲಿ ದೊಡ್ಡದಂತ ಕಾಣಿಸಲ್ಲ. ಈ ರೀತಿಯಾಗಿ HD ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ HD ರೇವಣ್ಣ ಅವರು ರಿಯಾಕ್ಟ್ ಮಾಡಿ ಮಾತನಾಡಿದ್ದಾರೆ. ಸರ್, ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಸಿಕ್ಕಿಲ್ವಲ್ಲ, ಇದ್ರ ಬಗ್ಗೆ ನಿಮ್ಗೇನಾದರೂ ಬೇಜಾರಿದೆಯಾ, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಅವರು ಪ್ರಶ್ನೆ ಮಾಡಿದಾಗ, ಅದರಲ್ಲೇನಿದೆ ಬೇಜಾರು, ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಅವರಿಗೆ ಮುಖ್ಯ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ಕೈನ ಬಲಪಡಿಸಬೇಕು, ಅದಷ್ಟೇ ನಮಗೆ ಮುಖ್ಯ ಅಂತ HD ರೇವಣ್ಣ ಅವರು ಹೇಳಿದ್ದಾರೆ. ಅದರಲ್ಲೂ ದೇವೇಗೌಡರು ರಾಜ್ಯಸಭಾ ಸದಸ್ಯ ಸ್ಥಾನ ಕೇಳಿರಲೇ ಇಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿತ್ತು. ಬಿಜೆಪಿ ರಾಜ್ಯ ಘಟಕ ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಏನಿದ್ದಾರೆ, ಅವರು ಒಂದ್ಸರಿ ದೇವೇಗೌಡರ ಹೆಸರು ಪ್ಯಾನಲ್ನಲ್ಲಿ ಇದೆ ಅಂತ ಹೇಳ್ತಾರೆ, ಇನ್ನೊಂದ್ಸರಿ ಅವರ ಹೆಸರು ಇಲ್ವೇ ಇಲ್ಲ ಅಂತ ಹೇಳಿದ್ರು. ಆದರೆ ನಮಗೆ ಮಾತ್ರ ಯಾವ ಕನ್ಫ್ಯೂಷನ್ನು ಇರಲಿಲ್ಲ. HD ರೇವಣ್ಣ ಅವರು ತಿಳಿಸಿದ್ದಾರೆ, ಈ ರೀತಿಯಾಗಿ ನಮಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇರಲಿಲ್ಲ. ಇದ್ರ ಬಗ್ಗೆ BY ವಿಜಯೇಂದ್ರ ಅವರು ಮಾತ್ರ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ, ಆದರೆ ನಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರಲಿಲ್ಲ. HD ದೇವೇಗೌಡರಿಗೂ ಸಹ ಅವ್ರಿಗೆ ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಅವರ ಮಾತನ್ನು ಮುಂದುವರಿಸಿ, ನಾನಾಗಲಿ HD ಕುಮಾರಸ್ವಾಮಿ ಆಗಲಿ ಅಥವಾ ದೇವೇಗೌಡರೇ ಆಗಲಿ ಇಂಥ ಸ್ಥಾನನೇ ಕೊಡಿ ಅಂತ ಯಾವತ್ತೂ ಸಹ ನಾವು BJP ಅವರನ್ನ ಕೇಳಿರಲಿಲ್ಲ. ಆದರೆ ಕಾಂಗ್ರೆಸ್ನವರು ಮಾತ್ರ ಈಗ ಚರ್ಚೆ ಮಾಡ್ತಿದ್ದಾರಲ್ಲ, ಇದರಲ್ಲಿ ಏನಾದರೂ ಅರ್ಥ ಇದೆಯಾ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ವಿರುದ್ಧ ಕೂಡ HD ರೇವಣ್ಣ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಹಾಸನದಲ್ಲಿರೋರು ಪ್ರೀತಮ್ ಗೌಡ ಅವರು ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿನ ಅಥವಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿನ ಅನ್ನೋದು ಕನ್ಫ್ಯೂಷನ್ ಇದೆ, ಅದು ಗೊತ್ತಾಗ್ತಾ ಇಲ್ಲ. ಅವರು ಏನು ಅನ್ನೋದನ್ನ ಬಿಜೆಪಿ ಅಧ್ಯಕ್ಷರೇ ಹೇಳಬೇಕು ಅಂತ ಕೂಡ ಹೇಳಿದ್ದಾರೆ. ಶಾಸಕ GT ದೇವೇಗೌಡರ ಅವರು JDS ಬಿಡೋದಿಲ್ಲ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೇ ಸ್ಪರ್ಧೆಯನ್ನ ಮಾಡ್ತಾರೆ. ನಾನು HDK, GTD ಹಾಗೆ ಸಾರಾ ಮಹೇಶ್ ಎಲ್ಲರೂ ಸಹ ಇದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. GTD ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಸಮಸ್ಯೆ ಬಗೆಹರದೇ ಹರಿಯುತ್ತೆ. ಖುದ್ದಾಗಿ ಬಂದು ದೇವೇಗೌಡರನ್ನ ಅವರು ಭೇಟಿ ಮಾಡಿದ್ದಾರೆ ಅಂತ ಕೂಡ HD ರೇವಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು DK ಶಿವಕುಮಾರ್ ಅವ್ರ ಬಗ್ಗೆ CM ಆದ ತಕ್ಷಣ ಗೌಡಾಸ್ ವೋಟ್ಗಳೆಲ್ಲ ಸಹ JDSನಿಂದ ಡಿವೈಡ್ ಆಗೋದ್ರ ಬಗ್ಗೆ ಕೂಡ ಅವರು ರಿಯಾಕ್ಟ್ ಮಾಡಿ ಮಾತನಾಡಿದ್ದಾರೆ. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗ ಮತಗಳು ಕಾಂಗ್ರೆಸ್ಗೆ ಹೋದ್ವಾ? JDSಗೆ ಒಕ್ಕಲಿಗ ಮತ ಬ್ಯಾಂಕ್ ಇದ್ದೇ ಇತ್ತು, ಮುಂದೆಯೂ ಸಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ. ದೇವೇಗೌಡರ ರಾಜಕಾರಣ ಮುಗ್ದೇ ಹೋಯ್ತು ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ರು. ಈಗಲೂ ಸಹ ದೇವೇಗೌಡರು ರಾಜಕಾರಣ ಮಾಡ್ತಾ ಇಲ್ವಾ? DKಶಿ CM ಆಗಿರೋದಕ್ಕೂ ಒಕ್ಕಲಿಗ ಮತ ಬ್ಯಾಂಕು ಸಂಬಂಧನೇ ಇಲ್ಲ. ನಮ್ಮ ಸಮಾಜದ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಆಗ್ಲಿ ಬಿಡಿ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂದ್ಕೊಂಡಿದ್ವಿ. ಆದರೆ ಏನೋ ಒಪ್ಪಂದ ಅಂತ ಹೇಳಿ ಬಿಟ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು DKಶಿಗೆ. ಹೊಸೊಬ್ಬರು ಆಡಳಿತ ನಡೆಸಲಿ ಬಿಡಿ, 2028ರ ಚುನಾವಣೆ ಬಗ್ಗೆ ಈಗಲೇ ಯಾಕೆ ಮಾತಾಡಬೇಕು? HD ರೇವಣ್ಣ ಅವರು ವಾಪಸ್ ಪ್ರಶ್ನೆ ಕೇಳಿದವ್ರಿಗೇನೆ ಪ್ರಶ್ನೆ ಕೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.